ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆಯೇ ಬೆಳಗ್ಗೆ 1 ಅವರ್ ವಾಕಿಂಗ್ ಮಾಡ್ಕೊಂಬಂದೆ, ಬಿಸಿ ಬಿಸಿ ನೀರು ಕುಡ್ಕೊಂಡು. ಹಾಗೆಯೇ ವಾಕಿಂಗ್ ಮುಗಿಸ್ಕೊಂಬಂದ್ಬಿಟ್ಟು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೂದ್ಗುಂಬಳಕಾಯಿ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಒಂದು ಗ್ಲಾಸ್ ಅಂದರೆ ಒಂದು 250 ml 1/4 ಲೀಟ್ರಷ್ಟು ಮಾಡ್ಕೊಂಡಿದ್ದೀನಿ. ಒಟ್ಟಲ್ಲಿ ಏನಾದರೂ ಒಂದು ಹೆಲ್ತಿ ಡ್ರಿಂಕ್ ಅರ್ಲಿ ಮಾರ್ನಿಂಗ್ ಕುಡಿಲೇಬೇಕು. ನಾನು ಡಯಟ್ ಮಾಡ್ತಕ್ಕಂಥವ್ರು ಅಷ್ಟೇ ಯಾವುದಾದ್ರೂ ಒಂದು ಹೆಲ್ತಿ ಡ್ರಿಂಕನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ಬಂದುಬಿಟ್ಟು ಟಿಫನ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಹೆಸರು ಕಾಳು ದೋಸೆನ ಮಾಡ್ಕೊತಾ ಇದ್ದೀನಿ. ಈಗ ರಾತ್ರಿ ನೆನೆಸಿರ್ತಕ್ಕಂಥ ಹೆಸರು ಕಾಳು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ನುಣ್ಣಗೆ ರುಬ್ಕೊತೀನಿ. ನಾನು ಚಟ್ನಿ ಮಾಡ್ಕೊಂಡಿದ್ನಲ್ಲ, ಅದೇ ಮಿಕ್ಸಿ ಜಾರಲ್ಲೇ ರುಬ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜದ ಚಟ್ನಿಗೆ ಇನ್ನೇನಿಲ್ಲ, ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು, ಕಡಲೆಕಾಯಿ ಬೀಜ ಹುರ್ಕೋಬೇಕು. ಅದಕ್ಕೆ ತೆಂಗಿನಕಾಯಿ, ಉಪ್ಪು, ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಶೇಂಗಾ ಚಟ್ನಿ ಅಂದರೆ ಕಡಲೆಕಾಯಿ ಬೀಜ ಚಟ್ನಿ ರೆಡಿಯಾಗೋಗುತ್ತೆ. ಅದೇ ಜಾರಲ್ಲೇ ನಾನು ಹೆಸರು ಕಾಳನ್ನ ರುಬ್ಕೊಂಡಿರೋದು. ಈಗ ನೋಡಿರಿ, ಇದನ್ನು ಈ ಥರ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ದೋಸೆ ಹಾಕ್ತಾ ಇರೋದ್ರಿಂದ ತೆಳುವಾಗಿ ಹಾಕೋಕ್ಕಾಗಲಿಲ್ಲ. ಚಿಕ್ಕ ಸ್ಪೂದು ಒಂದು ಸ್ವಲ್ಪ ದೊಡ್ಡ ಸ್ಪೂನೂ ಸಿಗಲಿಲ್ಲ ಹಾಕೋದಕ್ಕೆ, ಅರ್ಜೆಂಟಲ್ಲಿ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಹಿಂಗೆ ಸ್ವಲ್ಪ ದಪ್ಪದಾಗೆ ಹಾಕ್ಕೊಂಡಿದ್ದೀನಿ. ತುಂಬಾ ತೆಳುವಾಗಿ ಬರುತ್ತೆ ಹಾಕ್ಕೊಳ್ಳಿ, ಬರೀ ಹೆಸ್ರು ಕಾಳು ದೋಸೆನೇ. ಅದಕ್ಕೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಥರ ತಿರ್ಗಿಸಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಹೆಸ್ರು ಕಾಳು ದೋಸೆ ಈ ಥರ ದಪ್ಪಗೆ ಹಾಕ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ತುಂಬಾ ತೆಳುವಾಗಿ ಹಾಕ್ಕೊಂಡ್ರೆ ಅದೇ ರೋಸ್ಟಾಗಿ ಬಂದುಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ತೆಳುವಾಗಿ ಹಾಕ್ಕೊಳ್ಳಿ, ಮಾಮೂಲಿ ಮಸಾಲೆ ದೋಸೆ ಎಲ್ಲ ಹೇಗೆ ಹಾಕ್ಕೋತೀವೋ ಹಾಗೆ ತೆಳುವಾಗಿ ಹಾಕ್ಕೊಳ್ಳಿ. ಇದು ನೆನ್ನೆದು ಮಿಕ್ಕಿದ ಪನ್ನೀರ್ ಕರಿ ಮತ್ತು ಇದು ಕಡಲೆಕಾಯಿ ಬೀಜದ ಚಟ್ನಿ, ಹೆಸ್ರು ಕಾಳು ದೋಸೆ, ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಬೆಳಗ್ಗೆ ಮುಗಿದೋಯ್ತು. ಈಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಚಿಕ್ಕಿರೆ ಸೊಪ್ಪು ಅಥವಾ ಕಿರಿಕ್ಸಾಲೆ ಸೊಪ್ಪು ಅಂತೀವಿ ನಮ್ಮ ಕಡೆ. ಇದನ್ನು ನೋಡಿರಿ, ಒಂದು 2 ಕಟ್ಟಷ್ಟು ತೊಗೊಂಡಿದ್ದೀನಿ. ನೀಟಾಗಿ ಬಿಡಿಸ್ಕೊಂಬಿಟ್ಟು ಒಂದು 2-3 ಸಾರಿ ತೊಳ್ಕೊಂಬಿಟ್ಟು, ತೊಳೆದಾದ್ಮೇಲೆ ಹೆಚ್ಚ್ರಿ ಸೊಪ್ಪನ್ನು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಜಜ್ಜಿರ್ತಕ್ಕಂಥ ಒಂದು 2 ಗೆಡ್ಡೆ ನಾಟಿ ಬೆಳ್ಳುಳ್ಳಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಊಟಕ್ಕೂ ಬರುತ್ತೆ, ಟಿಫನ್ಗಳಿಗೂ ಬರುತ್ತೆ, ರೊಟ್ಟಿ, ಚಪಾತಿ, ದೋಸೆ ಏನು ಬೇಕಾದ್ರೂ ತಿನ್ಬೋದು. ಮತ್ತು ಊಟಕ್ಕೂ ಅಷ್ಟೇ, ಮುದ್ದೆ, ಅನ್ನ ಎಲ್ಲನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫಸ್ಟೇ ಫ್ರೈ ಆಗಿಬಿಡ್ಬೇಕು ನೋಡಿರಿ ಈ ಥರ. ಈಗ ಆವಾಗಲೇ ಒಂದು 2 ಕಟ್ಟು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಳೆದು, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪೆಲ್ಲನೂ ಬಾಡೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊಪ್ಪೇನು ಎಳೆ ಸೊಪ್ಪು ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ನೋಡಿರಿ. ಇದು ಮಾತ್ರ ನಮ್ಮ ಕಡೆ ಇದನ್ನು ಕುಕ್ ಸೊಪ್ಪು ಅಂತೀವಿ. ನೀವು ಬೇಕಾದರೆ ಸೊಪ್ಪಿನ ಪಲ್ಯ ಅಂದ್ಕೋಬೋದು, ಒಂಥರ ಬೇಳೆ ಇಲ್ಲದ ಮಶಪ್ ಅಂತನಾದರೂ ಅಂದ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಮತ್ತು ಹೆಲ್ದಿಯಾಗಿದ್ದರೆ ಸಾಕಲ್ವಾ. ಹಾಗಾಗಿ ಈಗ ಒಂದು ಸ್ವಲ್ಪ ತೆಂಗಿನಕಾಯಿ, ತುರಿದಿರ್ತಕ್ಕಂಥ ಹಸಿ ತೆಂಗಿನಕಾಯಿ ಮತ್ತು ಹಾಲು 1 ಗ್ಲಾಸಷ್ಟು, ಈಗ 1 ಸ್ಪೂನಷ್ಟು ಬರೀ ಧನಿಯಾ ಪುಡಿ ಮತ್ತು ಸ್ವಲ್ಪ ನೀರು, ಅದು ಮುಳುಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇರೆ ಇನ್ನೇನು ಮಸಾಲೆಗಳನ್ನ ಏನೂ ಹಾಕಲ್ಲ, ಬೇಳೆನೂ ಸಹ ಏನೂ ಹಾಕಿಲ್ಲ. ತುಂಬಾ ರುಚಿಯಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಇದು ಅರವೆ ಸೊಪ್ಪು ಬರುತ್ತಲ್ಲ, ಆ ರಾಜಗಿರಿ ಸೊಪ್ಪು, ಅರವೆ ಸೊಪ್ಪು ಅಂತಾರಲ್ಲ, ಅದರಲ್ಲಿ ಮಾಡ್ಬೋದು, ಇದರಲ್ಲೂ ಮಾಡ್ಬೋದು. ಮಾಮೂಲಿ ಹೊಲದಲ್ಲಿ ಸಿಗುತ್ತಲ್ಲ ಸೊಪ್ಪು, ಎಳೆ ಸೊಪ್ಪು, ಅದರಲ್ಲೂ ಸಹ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಅಂದ್ಬಿಟ್ಟು ಇನ್ನೆಲ್ಲ ಸೊಪ್ಪನ್ನು ಟ್ರೈ ಮಾಡಿದ್ದೀನಿ, ಎಲ್ಲನೂ ಸಹ ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡ್ಬೋದು. ಸಬ್ಸಿಗೆ ಸೊಪ್ಪು ಅಂದ್ಬಿಟ್ಬಿಟ್ಟು ಇನ್ನೆಲ್ಲ ಟ್ರೈ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೋಕ್ಕೆ ಹೋಗ್ಬೇಡ್ರಿ, ಇದಕ್ಕೆ ಸ್ವಲ್ಪ ಟೇಸ್ಟೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಬರೀ ಒಂದು ಥರದ ಸೊಪ್ಪು ಮಾತ್ರ ಹಾಕಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾವು ಮುದ್ದೆಗೆ, ಅನ್ನಕ್ಕೆ ಮಾಡ್ಕೊಂಡಿದ್ವಿ. ಈಗ ನೋಡಿರಿ, ಬಿಸಿ ಬಿಸಿ ಮುದ್ದೆ, ಸೌತೆಕಾಯಿ ಜೊತೆಗೆ ಕುಕ್ ಸೊಪ್ಪು ಅಥವಾ ಸೊಪ್ಪಿನ ಪಲ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.